ಇವತ್ತಿಗೂ ಕೂಡ ಏನು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ದಾರೆ. ಇದನ್ನ ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶಕ್ಕೆ ಸಮೀಕ್ಷೆ ಮಾಡಿರ್ತಕ್ಕಂಥ ಸಲ್ಲಿಸಲಿಲ್ಲ ಅಂತಕ್ಕಂಥದ್ದು ಬಹಳ ಖೇದಕರ ಸಂಗತಿ ಏನಾಗ್ತದೆ. ಇವತ್ತು ಒಟ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಆಳಂದ ತಾಲೂಕು, ಜೇವರ್ಗಿ ತಾಲೂಕು, ಅಫಜಲ್ಪುರ ತಾಲೂಕು, ಕಮಲಾಪುರ ತಾಲೂಕು, ಕಮಲಾಪುರ ತಾಲೂಕಿನಲ್ಲಿ 50%, ಮತ್ತು ಕಲಬುರಗಿ ತಾಲೂಕಿನಲ್ಲಿ 40%, ಸೇಡಂ ತಾಲೂಕಿನಲ್ಲಿ 30%, ಚಿತ್ತಾಪುರ ತಾಲೂಕಿನಲ್ಲಿ 25%, ಮತ್ತು ಚಿಂಚೋಳಿ ತಾಲೂಕಿನಲ್ಲಿ 20% ಅನ್ನ ತೊಗರಿ ಕಂಪ್ಲೀಟ್ ಆಗಿ ಮಳೆ ಹೋಗಿರ್ತಕ್ಕಂಥದ್ದು. ಇದು ಕೈ ಬರ್ತಕ್ಕಂಥ ಬಾಯಿ ಕೊಡೋದು. ಒಟ್ಟು ಇಲ್ಲಿವರೆಗೂ ಕೂಡ ನಾವು ಎಲ್ಲ ತಾಲೂಕಿನಲ್ಲಿ ಓಡಾಟ ಮಾಡಿರ್ತಕ್ಕಂಥ ನಮ್ಮ ಅಂದಾಜು ಪ್ರಕಾರ 2 ಲಕ್ಷ ಹೆಕ್ಟರ್ಗಿಂತ ಇವತ್ತು 2 ಲಕ್ಷ ಹೆಕ್ಟರ್ ತೊಗರಿ ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ. ಇದ್ರ ಜೊತೆಯಲ್ಲಿ ಮೊನ್ನೆ ಮಳೆ ಬಿಟ್ಟು ಗಾಳಿ ಬಿಟ್ಟು ಆ ಮಳೆ ಗಾಳಿ ಸಮಯದಲ್ಲೂ ಕೂಡ ಇದ್ದಂಥ ತೊಗರಿ ಹೂವು ಇತ್ತು, ಆ ಹೂವು ಇರ್ತಕ್ಕಂಥ ಆಶಾ ತೊಗರಿ ಹೂವು ಏನಿತ್ತು ಎಲ್ಲೆಲ್ಲಿ ಮಳೆ ಬಿತ್ತು ಆ ಮಳೆ ಬಿದ್ದ ಪ್ರದೇಶದಲ್ಲಿ ಕಂಪ್ಲೀಟ್ ಆ ಹೂವನ್ನು ಕೂಡ 50 ಅವರ್ ಪೂರ್ತಿ ಹೋಗಿ ಕೇವಲ ಕಾಯಿ ಮಾತ್ರ ಕಾಯಿ ಹೋಗೋದಿಲ್ಲ, ಏನು ಹೋದ್ರು ಅದು ಕ್ರೋಢೀಕರಣ ಮಾಡಿದ್ರೆ ನಮಗಂತ 6 ಲಕ್ಷ ಹೆಕ್ಟರ್ ಏನಿದೆ ಇವತ್ತು ಯಾವುದೇ ಕಾರಣಕ್ಕೂ 3 ಲಕ್ಷ ಹೆಕ್ಟರ್ 1 ಲಕ್ಷ ಹೆಕ್ಟರ್ ಹೂ ಉದುರಿ ಬಂದಿರ್ತಕ್ಕಂಥದ್ದು 2 ಲಕ್ಷ ಹೆಕ್ಟರ್ ತೊಗರಿ ಮಣಿಗೆ ಹೋಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಹಾಗಾಗಿರೋದ್ರಿಂದ ನಮ್ಮ ಮಾತು ಇಷ್ಟೇ. ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿವಿ, ಅಫಜಲ್ಪುರದಲ್ಲಿ ಪ್ರತಿಭಟನೆ ನಡೆದಿದೆ, ಜೇವರ್ಗಿಯಲ್ಲಿ ಪ್ರತಿಭಟನೆ ನಡೆದಿದೆ, ನಾಳೆ ಚಿಂಚೋಳಿಯಲ್ಲಿ ನಡೀತಾ ಇದೆ, ಇವತ್ತು ಕಮಲಾಪುರದಲ್ಲಿ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಹೋರಾಟ ನಡೀತಾ ಇದೆ. ಆದರೆ ನಮ್ಮ ವಿಷಯ, ನಮ್ಮ ಹೊರಗೆ ಏನೋ ನಮ್ಮ ತೊಗರಿಯ ನಾಡಿಂದು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೆಂಗಿನ ವಿಷಯದಲ್ಲಿ ಆ ಭಾಗದ ಶಾಸಕರು ಚರ್ಚೆ ಮಾಡ್ತಾರೆ, ಅಡಿಕೆ ಬೆಳೆಗಾರರ ವಿಷಯ ಚರ್ಚೆ ಮಾಡ್ತಾರೆ, ಇವತ್ತು ಕಾಫಿ ಬೆಳೆಗಾರರ ಬಗ್ಗೆ ಚರ್ಚೆ ಮಾಡ್ತಾರೆ. ನಮ್ಮ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳು ಏನಿದ್ದಾರೆ ಪಕ್ಷಾತೀತವಾಗಿ ತೊಗರಿ ಬೆಳೆಗಾರರ ಬಗ್ಗೆ ಕಿಂಚಿತ್ ಕಾಳಜಿ ವಹಿಸಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡಕ್ಕೆ ಏನಾದರೂ ಶೂನ್ಯ ವೇಳೆಯಲ್ಲಿ ಮಾತಾಡ್ತಕ್ಕಂಥ ಒಬ್ಬರನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ನೋಡಿದ್ರೆ ಶೂನ್ಯ ವೇಳೆಯಲ್ಲಿ ಒಬ್ಬರೇ ಒಬ್ಬರು ಪ್ರತಿ ವಿಷಯನ ಶೂನ್ಯ ವೇಳೆಯಲ್ಲಿ ಕೇಳ್ತಕ್ಕಂಥ ಅಲ್ಲಪ್ಪ ಪಾಟೀಲ್ ಮಾತ್ರ ನಮ್ಮ ಬಾಕಿ ಪೆಂಡಿಂಗ್ ಇದೆ, ಬಾಕಿ ಪೆಂಡಿಂಗ್ ಇದೆ ಅಂತ ವರದಿ ಸಲ್ಲಿಸಿದ್ರು ಕೂಡ ಅವ್ರು ಬಾಕಿ ಇಲ್ಲ ಅಂತ ಪುನಃ DC ಕಚೇರಿಗೆ ವರದಿ ಸಲ್ಲಿಸತಕ್ಕಂಥ ತುಂಬಾ ನೋವಿದೆ. ಅವರೊಬ್ಬರು ಮಾತ್ರ ಬಾಕಿ ವಿಷಯ ಋಣಕ ಮತ್ತು KPR NSL ಇಂಥ ವಿಷಯ ಶೂನ್ಯ ಮಾಹಿತಿ ಇದೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ, ತೊಗರಿ ಬೆಳೆಗಾರರ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರು ತೊಗರಿ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕೂಡ ಇವತ್ತು ಇನ್ನೊಂದು ಏನು ಒತ್ತಾಯ ಮಾಡ್ತೇವೆ,